20 ಮಂದಿ ಇಲ್ಲಿ ತನಕ ಸಿಕ್ಕಿರೋ ನಂಬರ್ ನಮಗೆ ಮೃತಪಟ್ಟಂತಹ ಸಂಖ್ಯೆ 20. ಬಸ್ನಲ್ಲಿದ್ದ ಎಲ್ಲ ಮೃತದೇಹಗಳನ್ನು ಕೂಡ ಈಗ ಶಿಫ್ಟ್ ಮಾಡಿದ್ದಾರೆ. ಆಯಾ ಸೀಟ್ ನಂಬರ್ ಆಧರಿಸಿ ಮೃತದೇಹಗಳನ್ನು ಪ್ರತ್ಯೇಕವಾಗಿ ಶಿಫ್ಟ್ ಮಾಡಲಾಗಿದೆ. ಸೀಟ್ಗಳಲ್ಲೇ ಪತ್ತೆಯಾಗಿರುವ ಮೃತದೇಹದ ಅವಶೇಷಗಳು. ದುರಂತ ಸ್ಥಳದ ಪಕ್ಕದಲ್ಲಿ ತಾತ್ಕಾಲಿಕ ಟೆಂಟ್ಗಳಲ್ಲಿ ಮೃತದೇಹಗಳನ್ನು ಇಟ್ಟಿದ್ದಾರೆ. ಮರಣೋತ್ತರ ಪರೀಕ್ಷೆ ನಡೆಸ್ತಾ ಇದ್ದಾರೆ. ವೈದ್ಯರ ತಂಡ ಅಲ್ಲೇ ಮಾಡ್ತಾರೆ. ನಿಮಗೇನು ಸಿಗಲ್ಲ ಅಲ್ಲಿ, ಬಟ್ ಪ್ರೊಸೀಜರ್ ಪ್ರಕಾರ ಮಾಡಬೇಕು. ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅನ್ಐಡೆಂಟಿಫೈಡ್ ಬಾಡಿಗಳಾದರೆ DNA ಸ್ಯಾಂಪಲ್ಸ್ ತಗೋತಾರೆ. ಯಾರಾದರೂ ಅವ್ರ ರಿಲೇಟಿವ್ಸ್ ಬಂದರೆ ಮ್ಯಾಚ್ ಮಾಡೋದಕ್ಕೆ. ಬೆಂಗಳೂರಿಗೆ ಹೊರಟಿದ್ದಂತಹ ಖಾಸಗಿ ವೋಲ್ವೋ ಬಸ್ ಫೈರ್ ಆಗಿ ಸುಮಾರು 20ಕ್ಕೂ ಹೆಚ್ಚು ಪ್ರಯಾಣಿಕರು ಮೃತಪಟ್ಟಿರ್ತಕ್ಕಂಥ ಘಟನೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಚಿನ್ನಟೇಕೂರು ಬಳಿ ನಡೆದಿರುವಂಥದ್ದು. ನಾನೀಗ ಅದೇ ಒಂದು ಘಟನೆ ಆಗಿರುವಂಥ ಸ್ಥಳದಲ್ಲಿರುವಂಥದ್ದು. ಅಂದರೆ ಚಿನ್ನಟೇಕೂರು ಬಳಿ ಖಾಸಗಿ ಬಸ್ನ ಅಂದರೆ ವೋಲ್ವೋ ಬಸ್ ಏನಿತ್ತು ಅದು ಒಂದು ಬೈಕಿಗೆ ಆಕ್ಸಿಡೆಂಟ್ ಆದ ನಂತರದಲ್ಲಿ ಆ ಒಂದು ಬೈಕ್ ಇಂಜಿನ್ ಕೆಳಗಡೆ ಸಿಲುಕಿಕೊಂಡ ನಂತರದಲ್ಲಿ ಏಕಾಏಕಿ ಬೆಂಕಿ ಹೊತ್ತುಕೊಂಡ ಪರಿಣಾಮವಾಗಿ ಇಡೀ ಬಸ್ ಹೊತ್ತಿ ಉರಿದಿರುವಂಥದ್ದು. ಇದರಿಂದಾಗಿ ಬಸ್ನಲ್ಲಿ ಏನು 41 ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ರು. ಆ ಪೈಕಿ 20 ಪ್ರಯಾಣಿಕರು ಇದೀಗ ಅಂದರೆ ಸಜೀವ ದಹನವಾಗಿರುವಂಥ ಘಟನೆ ಕೂಡ ಅಂದರೆ ದಾರುಣ ಘಟನೆ ನಡೆದಿರುವಂಥದ್ದು. ಕಾವೇರಿ ಟ್ರಾವೆಲ್ಸ್ಗೆ ಸೇರಿದಂಥ ಖಾಸಗಿ ವೋಲ್ವೋ ಬಸ್ನಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಾಕಷ್ಟು ಜನರೇನಿದ್ರು ಅವರೆಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ತೆರಳುತ್ತಿದ್ರು. ಆದರೆ ಬೆಳಗಿನ ಜಾವ ಅಂದರೆ ಇವತ್ತು ಬೆಳಗಿನ ಜಾವ 2:45ರಿಂದ 3 ಗಂಟೆ ಸುಮಾರಿಗೆ ಈ ಒಂದು ಭೀಕರ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಬೆಂಕಿಯ ತೀವ್ರತೆಗೆ ಒಳಗಡೆ ಇದ್ದಂಥ 20ಕ್ಕೂ ಹೆಚ್ಚು ಜನರು ಸಜೀವ ದಹನವಾಗಿರುವಂಥದ್ದು. ದೃಶ್ಯಾವಳಿಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಅಂದರೆ ಬೆಂಕಿಯ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದು. ಅಂದರೆ ಸುಮಾರು 11 ಜನ ಪ್ರಯಾಣಿಕರೇನಿದ್ರು ಮಲಗಿದಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಅದ್ರ ಜೊತೆಗೆ ಇನ್ನೂ ಒಂದು 10ಕ್ಕೂ ಹೆಚ್ಚು ಜನ ಪ್ರಯಾಣಿಕರಿಗೆ ಗಂಭೀರವಾಗಿರ್ತಕ್ಕಂಥ ಸ್ವರೂಪದ ಗಾಯಗಳಾಗಿದ್ದು ಅವರೆಲ್ಲರನ್ನೂ ಕೂಡ ಕರ್ನೂಲು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಒಂದಿಷ್ಟು ಜನ ಮೃತಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ 20 ಜನ ಪ್ರಯಾಣಿಕರು ಮೃತಪಟ್ಟಿರುವಂಥದ್ದು. ಅಂದರೆ ಏನು ವೋಲ್ವೋ ಖಾಸಗಿ ಬಸ್ ಇತ್ತು. ಈ ಒಂದು ಖಾಸಗಿ ಬಸ್ನಲ್ಲಿ 41 ಪ್ರಯಾಣಿಕರು ಅಂದರೆ 2 ಮಕ್ಕಳನ್ನು ಒಳಗೊಂಡಂತೆ 41 ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ರು. ಅದ್ರ ಜೊತೆಗೆ 2 ಅಂದರೆ ಚಾಲಕರು ಸಹಿತ ಇದ್ರು. ಆದರೆ ಚಾಲಕರಿಗೆ ಏನೂ ಆಗಿಲ್ಲ. ಬದಲಾಗಿ ಇದ್ದಂಥ ಪ್ರಯಾಣಿಕರು ಇದ್ರು. ಆ ಪೈಕಿ ಒಟ್ಟು 20 ಜನ ಪ್ರಯಾಣಿಕರು ಮೃತಪಟ್ಟಿರುವಂಥ ಮಾಹಿತಿ ಸಿಕ್ಕಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅಂದರೆ ಸಾಕಷ್ಟು ಬಟ್ಟೆಗಳನ್ನು ತುಂಬಿಕೊಂಡು ಬ್ಯಾಗ್ಗಳನ್ನು ತುಂಬಿಕೊಂಡು ಸಾಕಷ್ಟು ಜನ ಪ್ರಯಾಣಿಕರು ಹೋಗ್ತಿದ್ರು. ಅವೆಲ್ಲವೂ ಕೂಡ ಈಗಾಗಲೇ ಸುಟ್ಟ ಪರಿಸ್ಥಿತಿಯಲ್ಲಿರುವಂಥದ್ದು. ಮತ್ತೊಂದು ಕಡೆಗೆ ಅಸ್ಥಿ ಪಂಜರಗಳು ಕೂಡ ಇನ್ನೂ ಬಸ್ನಲ್ಲಿ ಉಳಿದಿರುವಂಥದ್ದು. ಅಂದ್ರೆ ಈಗಾಗಲೇ ಒಂದಿಷ್ಟು ಅಸ್ಥಿ ಪಂಜರಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ಫ್ಲೋರೆನ್ಸಿಕ್ಸ್ ಅಧಿಕಾರಿಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಇದೇ ಚಿನ್ನಟೇಕೂರು ಬಳಿ ಆಗಿರ್ತಕ್ಕಂಥ ಬಸ್ ಅಪಘಾತದ ಸ್ಥಳದಲ್ಲಿನೇ ಬೀಡು ಬಿಟ್ಟಿರೋದ್ರ ಮೂಲಕ ಪರಿಸ್ಥಿತಿಯನ್ನು ಕೂಡ ಅವಲೋಕನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು CM ಸೇರಿದಂತೆ ಪ್ರಧಾನಿಗಳು ಸಹಿತ ಈ ಒಂದು ಅವಘಡಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಈಗಾಗಲೇ ಇಲ್ಲೇ ಒಂದು ಟೆಂಟನ್ನು ಹಾಕೊಳ್ಳೋದ್ರ ಮೂಲಕ ಯಾರ್ಯಾರ ಕುಟುಂಬಸ್ಥರು ಈ ಒಂದು ಬಸ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು ಅವರೆಲ್ಲರಿಗೂ ಕೂಡ ಸಂಪರ್ಕ ಸಾಧಿಸೋದಕ್ಕೋಸ್ಕರ ಈಗಾಗಲೇ ಒಂದಿಷ್ಟು ಸಹಾಯವಾಣಿಗಳನ್ನು ಕೂಡ ಆರಂಭಿಸಲಾಗಿದೆ. ಅಂದ್ರೆ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ 20 ಪ್ರಯಾಣಿಕರು ಈಗಾಗಲೇ ಈ ಒಂದು ಬಸ್ ದುರಂತದಲ್ಲಿ ಸಾವಿಗೀಡಾಗಿರುವಂಥದ್ದು. ಅಂದ್ರೆ ಇನ್ನೂ ಕೂಡ ಸಾವು ನೋವಿನ ಸಂಭವ ಹೆಚ್ಚಾಗ್ತಿತ್ತು. ಅದು ಯಾವಾಗ ಬೆಂಕಿ ತಗಲಿದೆ ಅನ್ನುವಂಥದ್ದು ಗೊತ್ತಾಯ್ತು. ಅಂದ್ರೆ ಒಂದಿಷ್ಟು ಎಚ್ಚರದಿಂದ ಇದ್ದಂಥ ಪ್ರಯಾಣಿಕರು ಯಾರಿದ್ರು ಅದರಲ್ಲಿ ಒಂದು 12 ಜನ ಪ್ರಯಾಣಿಕರು ಇದ್ರು. ಅವರೆಲ್ಲರೂ ಕೂಡ ಕಿಟಕಿ ಗಾಜುಗಳನ್ನು ಒಡೆಯೋದ್ರ ಮೂಲಕ ಅಲ್ಲಿಂದ ಆಚೆ ಬಂದಿದ್ರ ಭಾಗವಾಗಿ 12 ಜನ ಪ್ರಯಾಣಿಕರಿಗೆ ಯಾವುದೇ ಗಾಯಗಳಾಗಿಲ್ಲ. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಆದರೆ ಉಳಿದಂತೆ ಎಲ್ಲಾ ಪ್ರಯಾಣಿಕರು ಕೂಡ ಅದರಲ್ಲಿ 11 ಜನ ಸಜೀವವಾಗಿ ದಹನವಾಗಿದ್ರು. ಮತ್ತೆ ಉಳಿದವರೆಲ್ಲರೂ ಕೂಡ ಗಂಭೀರವಾದ ಗಾಯಗಳಾಗಿ ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ರು. ಅದರಲ್ಲೂ ಕೂಡ ಒಂದಿಷ್ಟು ಜನ ಮೃತಪಡೋದ್ರ ಮೂಲಕ ಒಟ್ಟು ಬರೋಬ್ಬರಿ ಈಗ 20 ಪ್ರಯಾಣಿಕರು ಮೃತಪಟ್ಟಿರ್ತಕ್ಕಂಥ ಮಾಹಿತಿ ಕೂಡ ಸಿಕ್ಕಿದೆ. ಇಲ್ಲಿ ಒಂದಿಷ್ಟು ಅಂದ್ರೆ ಎಲ್ಲ ಸನ್ನಿವೇಶಗಳನ್ನು ನೋಡಿದ್ರೆ ನಿಜಕ್ಕೂ ಬೆಂಕಿಯ ತೀವ್ರತೆ ಎಷ್ಟಿತ್ತು ಮತ್ತು ಪ್ರಯಾಣಿಕರು ಯಾವ ರೀತಿಯಾಗಿ ನರಳಿ ಕೊನೆಯೂ ಸೆಳೆದಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅಂದ್ರೆ ಇದೊಂದು ಬಸ್ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅಂದ್ರೆ ಒಟ್ಟಾರೆ ಇದೆಲ್ಲವೂ ಕೂಡ ಏನೋ ಒಂದು ರೀತಿ ಅಸ್ಥಿಪಂಜರದ ರೀತಿಯಲ್ಲಿ ಕಾಣಸಿಗುತ್ತೆ. ಆರಂಭದಲ್ಲಿ ಏನು ಬೈಕಿಗೆ ಅಪಘಾತ ಆದಂಥ ಸಂದರ್ಭದಲ್ಲಿ ಸುಮಾರು 400 ಮೀಟರ್ ವರೆಗೂ ಸಹಿತ ಬಸ್ನ ಚಾಲಕ ನಿರ್ಲಕ್ಷ್ಯತನದಿಂದ ಬಸ್ಸನ್ನು ಚಲಾಯಿಸಿಕೊಂಡು ಬಂದಿದ್ರ ಭಾಗವಾಗಿ ಆ ಒಂದು ಬೆಂಕಿಯ ಕಿಡಿ ಹೊತ್ಕೊಂಡು ಇಡೀ ಬಸ್ ಬೆಂಕಿಯ ಕೆನ್ನಾಲಿಗೆ ಸಿಕ್ಕೊಂಡು
ಈ ರೀತಿಯಾಗಿ ಒಂದು ಅವಘಡ ಸಂಭವಿಸೋದ್ರ ಮೂಲಕ 20 ಪ್ರಯಾಣಿಕರು ಇಲ್ಲಿ ಮೃತಪಟ್ಟಿರುವಂಥದ್ದು. ಈಗಾಗಲೇ ಯಾರ್ಯಾರು ಮೃತಪಟ್ಟಿದ್ರು ಅವರೆಲ್ಲರ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ಕೊಳ್ಳೋದ್ರ ಮೂಲಕ ಅವರ ಕುಟುಂಬಸ್ಥರನ್ನ ಸಂಪರ್ಕ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಗಾಯಾಳುಗಳಿಗೆ ಈಗಾಗಲೇ ಚಿಕಿತ್ಸೆಯನ್ನು ಕೊಡುವಂಥ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಅಂದರೆ ಇನ್ನೂ ಕೂಡ ಸಾವು ನೋವು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಯಾಕಂದರೆ ಈಗಾಗಲೇ ಏನು ಆಸ್ಪತ್ರೆಗಳಲ್ಲಿ ದಾಖಲಾಗಿರ್ತಕ್ಕಂಥ ಸಾಕಷ್ಟು ಜನ ಪ್ರಯಾಣಿಕರಿದ್ದರು, ಅದರಲ್ಲಿ ಇನ್ನೂ ಕೂಡ ಗಂಭೀರ ಸ್ವರೂಪದ ಗಾಯಗಳಾಗಿರುವಂಥವ್ರು ಕೂಡ ಇದ್ದಾರೆ. ಹೀಗಾಗಿ ಈಗಾಗಲೇ ಏನು ಆ ರೀತಿ ಗಾಯಗಳಾದವ್ರಿಗೂ ಕೂಡ ಸೂಕ್ತ ಚಿಕಿತ್ಸೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ CM ಚಂದ್ರಬಾಬು ನಾಯ್ಡು ಅವರು ಕೂಡ ಸೂಚನೆ ಕೊಟ್ಟಿದ್ದರ ಭಾಗವಾಗಿ ಅವರೆಲ್ಲರಿಗೂ ಕೂಡ ಈಗಾಗಲೇ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಅಂದರೆ ಒಟ್ಟಾರೆಯಾಗಿ ಈ ಒಂದು ಭೀಕರ ಅಪಘಾತ ಏನಿತ್ತು ಅಂದರೆ ಒಂದು ಬೈಕ್ನಿಂದಾಗಿ ಇಡೀ ಬಸ್ಗೆ ಬೆಂಕಿ ತಗುಲಿ ಅಲ್ಲಿಂದ 20ಕ್ಕೂ ಹೆಚ್ಚು ಪ್ರಯಾಣಿಕರು ಈಗಾಗಲೇ ಅಸುನೀಗಿದ್ದಾರೆ. ಮತ್ತೆ ಉಳಿದ ಪ್ರಯಾಣಿಕರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗಾಗಿ ಅಂದರೆ ಇನ್ನೂ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತೆ ಇಲ್ಲಿ ಯಾರ್ಯಾರು ಮೃತಪಟ್ಟಿದ್ರೆ ಅವರೆಲ್ಲರ ಅಸ್ಥಿಪಂಜರಗಳನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳೋದ್ರ ಮೂಲಕ ಅವ್ರ ಕುಟುಂಬಸ್ಥರಿಗೂ ಸಹಿತ ಕರೆ ಮಾಡಿ ಅವರಿಗೂ ಕೂಡ ಮಾಹಿತಿ ಕೊಡುವಂಥ ಕೆಲಸವನ್ನ ಇರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹಬ್ಬ ಅಂದರೆ ದೀಪಾವಳಿ ಹಬ್ಬದ ರಜೆಯನ್ನು ಮುಗಿಸ್ಕೊಂಡು ಹಬ್ಬದ ಸಂಭ್ರಮ ಸಡಗರವನ್ನು ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗ್ತಿದ್ದಂಥ ಅಷ್ಟು ಜನ ಅಂದರೆ 20ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಇದೀಗ ದುರಂತ ಅಂತ್ಯ ಕಂಡಿರುವಂಥದ್ದು. ಹೀಗಾಗಿ ಇಲ್ಲಿ ಎಲ್ಲ ಅಧಿಕಾರಿಗಳು ಬಿಡೋದ್ರ ಮೂಲಕ ಒಂದಿಷ್ಟು ಅಂದರೆ ಯಾರ್ಯಾರು ಅವ್ರ ಕುಟುಂಬಸ್ಥರ ಸಂಪರ್ಕ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಎಲ್ಕ ಹೊಂಬಿನಾಳ್, ಪಬ್ಲಿಕ್ ಟಿವಿ.